Good morning, students. Today we discussed about surface tension. So in previous classes we discussed about the viscosity and all things. Now we need to discuss the surface tension. So what is surface tension? Before going to the surface tension, we need to just simple bit. There is no much explanation is there in your syllabus, but what is surface tension, and before going to the surface tension, what are the basic concept you need to understand. So before going to this, what is cohesive force? What is cohesive force? Huh? So here the force of attraction between the molecules of the same substance is called as a cohesive force. What it means, same substance, suppose if you consider as a water. So if you consider a water, it is having a molecules, water molecules, isn't it? So the cohesive forces means a force of attraction between the molecules of the same substances. ಅಂದ್ರೆ ಏನು, ಸೇಮ್ ಮಾಲಿಕ್ಯೂಲ್ಸ್ದು ನಡಬರ್ಕಿಂದು ಫೋರ್ಸ್ ಆಫ್ ಅಟ್ರಾಕ್ಷನ್. ಅಂದ್ರೆ ಒಂದು ಮಾಲಿಕ್ಯೂಲ್ನಿಂದ ಒಂದು ಮಾಲಿಕ್ಯೂಲ್ಗೆ ಏನಾಗ್ತದೆ ರೀ, ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತೈತೆ ರೀ, ಅಟ್ರಾಕ್ಷನ್ ಫೋರ್ಸ್ ಇರ್ತೈತಿ. ಸೊ ಸೇಮ್ ಸಬ್ಸ್ಟೆನ್ಸ್ ಇರಬೇಕು ರೀ, ವಾಟರ್ ಅಷ್ಟೇ ಇರಬೇಕು, ಅದರ್ ದೆನ್ ವಾಟರ್ ಇರಬಾರ್ದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಕೊಹಿಸಿವ್ ಫೋರ್ಸಸ್. ಸೊ ಎಕ್ಸಾಂಪಲ್ ಏನ್ರಿ, ಫೋರ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆಫ್ ದ ವಾಟರ್ ಮತ್ತು ವಾಟರ್ ಡ್ರಾಪ್, ಏನದರ್ ವಾಟರ್ ಡ್ರಾಪ್. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್, ಈ ವಾಟರ್ ಮಾಲಿಕ್ಯೂಲ್ಗೆ ಈ ವಾಟರ್ ಮಾಲಿಕ್ಯೂಲ್ ಅಟ್ರಾಕ್ಷನ್ ಆಗ್ತದೆ. ದೆನ್ ದ ಫೋರ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆಫ್ ದ ಗ್ಲಾಸ್ ಆ್ಯಂಡ್ ಗ್ಲಾಸ್ ಪ್ಲೇಟ್ ಅಂದ್ರೆ ಏನಿದೆ, ಒಂದು ಗ್ಲಾಸ್ ಐತಿ. ಸೊ ಈ ಎನದರ್ ಗ್ಲಾಸ್ ಪ್ಲೇಟ್, ಇದ್ರ ನಡಬರ್ಕಿಂದ ಅಟ್ರಾಕ್ಷನ್ ಫೋರ್ಸ್, ಅದಕ್ಕೇನಂತಾರೆ ನಾವು ಕೊಹಿಸಿವ್ ಫೋರ್ಸಸ್ ಅಂತೇಳಿ ಕರಿತೀವಿ. ದೆನ್ ವಾಟ್ ಈಸ್ ಅನ್ ಎಡಿಸಿವ್ ಫೋರ್ಸ್ ಅಂದ್ರೆ ಏನ್ರಿ, ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆಫ್ ದ ಡಿಫರೆಂಟ್ ಸಬ್ಸ್ಟೆನ್ಸಸ್ ಈಸ್ ಕಾಲ್ಡ್ ಆಸ್ ಅ ಎಡಿಸಿವ್. ಡಿಫರೆಂಟ್ ಸಬ್ಸ್ಟೆನ್ಸಸ್ ಅಂದ್ರೆ ಏನು, ನೀವು ಕನ್ಸಿಡರ್ ಆಸ್ ದ ವಾಟರ್ ಆ್ಯಂಡ್ ಗ್ಲಾಸ್ ತಗೋರಿ, ವಾಟರ್ ಆ್ಯಂಡ್ ಗ್ಲಾಸ್. ಈ ವಾಟರ್ ಮಾಲಿಕ್ಯೂಲ್ಸ್ ಇರ್ತಾವೆ, ಈ ಗ್ಲಾಸ್ ಮಾಲಿಕ್ಯೂಲ್ಸ್, ಇವೇ ಇದು ನಡಬರ್ಕಿನ ಅಟ್ರಾಕ್ಷನ್. ಇವೆರಡು ಬೇರೆ ಬೇರೆ ಮೆಟೀರಿಯಲ್ ಅದಾವಲ್ಲ ರೀ. ಸೊ ನೆಕ್ಸ್ಟ್ ಈಗ ಮರ್ಕ್ಯೂರಿ ಆ್ಯಂಡ್ ಗ್ಲಾಸ್ ತಗೋರಿ, ಏನು ಬೇಕಾದ್ ತಗೋರಿ, ಏನು ಬೇಕಾದ್ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಬಟ್ ಅದ್ರ ನಡಬರ್ಕಿಂದ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನ್ರಿ, ಏನಂತ ಕರಿತೀವಿ ನಾವು, ಎಡಿಸಿವ್ ಫೋರ್ಸ್ ಅಂತ ಕರಿತೀವಿ. ಸೊ ಇದೆಲ್ಲ ಆದ್ಮೇಲೆ ವಾಟ್ ಈಸ್ ಸರ್ಫೇಸ್ ಟೆನ್ಷನ್, ಡಿಫೈನ್ ಸರ್ಫೇಸ್ ಟೆನ್ಷನ್ ಅಂದ್ರೆ ಏನ್ರಿ. ಈಗ ನೀವು ನೋಡಿರಿ ಏನು, ಈಗ ವಾಟರ್ ಡ್ರಾಪ್ಲೆಟ್ಸ್ ನೋಡಿರಿ, ಈಗ ನೀರಿನ ಹನಿ ಹಿಂಗೆ ಬಿತ್ತಂದ್ರೆ, ಈಗ ನೀರಿನ ಹನಿ ಇಲ್ಲಿ ಒಂದು ಐತಿ, ಒಂದು ಗ್ಲಾಸ್ ಮ್ಯಾಗ ಒಂದು ಗ್ಲಾಸ್ ಐತಿ, ಇದ್ರ ಮ್ಯಾಗ ನೀರಿನ ಹನಿ ಅಂದ್ರೆ ಏನು, ಇದ್ರ ಮ್ಯಾಗಿಂದ ಮೆಂಬ್ರೇನ್ ಏನಿರ್ತೈತೆ ರೀ, ಇದು ಟೈಟಾಗೆ ಇದು ಎಡಿಸಿವ್, ಬಿಕಾಸ್ ಆಫ್ ಸರ್ಫೇಸ್ ಟೆನ್ಷನ್ ಏನಾಕೈತೆ ರೀ, ಇದು ಟೈಟಾಗಿ ನಿಮ್ಗೆ ಬಿಗಿದು ಹಿಡಿದಂಗೆ ಕಾಣ್ತೈತೆ ರೀ. ದಿಸ್ ಈಸ್ ಕಾಲ್ಡ್ ಸರ್. ಈ ಸರ್ಫೇಸ್ ಟೆನ್ಷನ್ ಇರಲಿಲ್ಲ ಅಂದ್ರೆ ಇದೇನಾಕೈತಿ, ವಾಟರ್ ಡ್ರಾಪ್ಲೆಟು ಏನಾಕೈತೆ ರೀ, ಫ್ಲೋ ಆಕತ್ ಹೋಗ್ಬಿಡೋದು, ಡ್ರಾಪ್ ಆಗಿ ನಿಂದ್ರಂಗಿಲ್ಲ. So that is called as a due to the surface tension. The tangential force per unit length acting at a right angles on the either side of the imaginary line drawn on a free surface of the liquid in equilibrium is called as a ಸರ್ಫೇಸ್ ಟೆನ್ಷನ್. ಟ್ಯಾಂಜೆನ್ಷಿಯಲ್ ಫೋರ್ಸ್ ಅಂದ್ರೆ ಏನ್ರಿ, ಈಗ ನೋಡ್ರಿ, ಇದು ವಾಟರ್ ಡ್ರಾಪ್ಲೆಟ್ ಐತೆ ಕನ್ಸಿಡರ್ ಮಾಡ್ರಿ, ಇದು ಗ್ಲಾಸ್ ಮ್ಯಾಗ ಒಂದು ವಾಟರ್ ಡ್ರಾಪ್ಲೆಟ್ ಐತೆ. ಟ್ಯಾಂಜೆನ್ಷಿಯಲ್ ಫೋರ್ಸ್, ಇದು ಟ್ಯಾಂಜೆನ್ಷಿಯಲ್ ಫೋರ್ಸ್, ದಿಸ್ ಇಸ್ ಟ್ಯಾಂಜೆನ್ಷಿಯಲ್ ಫೋರ್ಸ್. ಸೊ ಇದು ಟ್ಯಾಂಜೆಂಟ್ ಎಲ್ಲಿ ಇರ್ತದೆ, ಇದು ಟ್ಯಾಂಜೆನ್ಷಿಯಲ್ ಫೋರ್ಸ್. ಅಂದ್ರೆ ಈ ಫೋರ್ಸಿಂದ ಎಲ್ಲ ಏನಾಕತ್ರಿ, ವಾಟರ್ ಮಾಲಿಕ್ಯೂಲ್ ಹಿಂಗೊಂದು ಗುಂಡಾಗೆ ರೌಂಡಾಗೆ ನಿಮ್ಗೆ ಕಾಣ್ತದೆ. ಸೊ ಅದ್ರ ಸಂಬಂಧ ಆ ಟೆನ್ಷನ್ಸ್ ಕ್ರಿಯೇಟ್ ಆಗೋ ಸಂಬಂಧ ಏನಂತಾರೆ ರೀ, ಟ್ಯಾಂಜೆನ್ಷಿಯಲ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಆಕ್ಟಿಂಗ್ ಎಟ್ ಅ ರೈಟ್ ಆ್ಯಂಗಲ್ ಆನ್ ದ ಈಚ್ ಸೈಡ್ ಆಫ್ ದ ಇಮ್ಯಾಜಿನರಿ ಲೈನ್. ಅಂದ್ರೆ ಇವೆಲ್ಲ ಇಮ್ಯಾಜಿನರಿ ಲೈನ್, ರೈಟ್ ಆ್ಯಂಗಲ್ ಆಗಿ ಏನಾಕತಿ ಡ್ರಾ ಆಗಿರ್ತದೆ, ಅಂದ್ರೆ ಈ ರೀತಿ ತಿಳಿತಿಲ್ರಿ. ಸೊ ದಿಸ್ ಈಸ್ ಅಬೌಟ್ ದ ಸರ್ಫೇಸ್ ಟೆನ್ಷನ್. ಎಸ್ ಐ ಯೂನಿಟ್ ಏನ್ರಿ, ಟೆನ್ಷನ್ ಅಂದ್ರೆ ಏನು, ಫೋರ್ಸ್ ಪರ್ ಯೂನಿಟ್ ಲೆಂತ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ನ್ಯೂಟನ್ ಪರ್ ಮೀಟರ್. ದೆನ್ ದ ಡೈಮೆನ್ಷನ್ ಫಾರ್ಮುಲಾ ಏನ್ರಿ, ಫೋರ್ಸ್
F equal to ma ಮಾಡ್ರಿ m l naught t raised to minus 2. Mention any two examples rain drop take a spherical sphere due to the surface tension. Already ಹೇಳಿದೆ ನಾನು rain drop ಅಂತ. Then hairs of the brush when dipped in the paint then taken out come closer to the surface tension. ಅಂದ್ರೆ ಏನು ನೀವು ಏನು ಮಾಡ್ರಿ ಬ್ರಷನ್ನು ನೀವು ಏನು ಮಾಡ್ರಿ ಪೇಂಟ್ ಒಳಗೆ ಎದ್ದು ಹಿಂಗೆ ಮ್ಯಾಲೆ ಹತ್ರಿ ಏನಾಗ್ತದೆ ಸರ್ಫೇಸ್ ಟೆನ್ಷನ್ ಆಕತಿ ನಿಮಗೆ ಅಂದ್ರೆ ಮೆಂಬ್ರೇನ್ ಒಂದು ತೆಳು ಲೇಯರ್ ನಿಮ್ಗೆ ಕಾಣ್ತೈತಿ ಸೊ ದಟ್ ಈಸ್ ಕಾಲ್ಡ್ ಅಸ್ ದಟ್ ಈಸ್ ಡ್ಯೂ ಟು ದಿ ಸರ್ಫೇಸ್ ಟೆನ್ಷನ್ ರೀ ದೆನ್ ಹೌ ಡಸ್ ಸರ್ಫೇಸ್ ಟೆನ್ಷನ್ ಈ ಲಿಕ್ವಿಡ್ ವೇರಿ ವಿತ್ ಟೆಂಪ್ರೇಚರ್ಗೆ ಹೆಂಗೆ ಆಕೈತಿ ಸರ್ಫೇಸ್ ಟೆನ್ಷನ್ ಏನಾಕೈತಿ ರೀ ಡಿಗ್ರೀಸ್ ಆಗಿಬಿಡ್ತೈತಿ ಆ್ಯಂಡ್ ಇನ್ಕ್ರೀಸ್ ದ ಟೆಂಪ್ರೇಚರ್ ಸೊ ದಿಸ್ ಈಸ್ ಅಬೌಟ್ ದ ಸರ್ಫೇಸ್ ಟೆನ್ಷನ್ ಆಫ್ ದ liquids. Then what is surface energy? Extra potential energy of the molecules in the surface of the layer is called as a surface ಮ್ಯಾಗ ಯಾವುದೋ ಒಂದು ನೀವು ಸರ್ಫೇಸ್ ಮ್ಯಾಗ ಒಂದು ಪೊಟೆನ್ಷಿಯಲ್ ಎನರ್ಜಿ ಇರ್ತದೆ ರೀ ಸೊ ಅದ್ರ ಸಂಬಂಧ ಏನಕ್ಕೈತಿ ಡ್ರಾಪ್ ಆಗಿ ಒಂದು ಶೇಪ್ ತೊಗೋತೈತಿ ರೀ ಶೇಪ್ ಆಗಿ ಕನ್ಸ್ಟ್ರಕ್ಟ್ ಆಗ್ತದೆ ಸೊ ಅದ್ರ ಸಂಬಂಧ ಏನು ಮಾಡ್ತೀವಿ ನಾವು ಡ್ಯೂ ಟು ದಿ ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ಟ್ರಾ ಪೊಟೆನ್ಷಿಯಲ್ ಎನರ್ಜಿ ಇರೋದು ಸಂಬಂಧ ಏನಕ್ಕೈತಿ ಒಂದು ಶೇಪ್ ಆಗಿ ಕಾಣ್ತದೆ ಸೊ ದಿಸ್ ಕಂಪ್ಲೀಟ್ಸ್ ದಿಸ್ ಯುವರ್ ಚಾಪ್ಟರ್ ಇವೆಲ್ಲ ಏನು ನಿಮ್ಗೆ ಸಿಲೆಬಸ್ ಕೇಳಂಗೆ ವಾಟ್ ಈಸ್ ಸರ್ಫೇಸ್ ಟೆನ್ಷನ್ ವಾಟ್ ಈಸ್ ಕೊಯಿಸಿವ್ ಫೋರ್ಸ್ ಅಂಡ್ ಇಟ್ ಈಸ್ ಎಡಿಸಿವ್ ಫೋರ್ಸ್ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಸರ್ಫೇಸ್ ಟೆನ್ಷನ್ ಇಷ್ಟೇ ಕೇಳ್ತಾರೆ ರೀ ಇಷ್ಟು ಇನ್ನು ಡೀಟೇಲ್ಸ್ ನೀವೆಲ್ಲ ಎಲ್ಲಿ ಕಲಿತೀರಿ ಅಂದರೆ ಇನ್ನು ಇವರ ಹೈಯರ್ ಸ್ಟಡೀಸ್ ಒಳಗೆ ನೀವೆಲ್ಲ ಕಲಿತೀರಿ ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಏನು ಮಾಡೋಣ ರೀ ಥರ್ಮಲ್ ಪ್ರಾಪರ್ಟೀಸ್ ಆಫ್ ದ ಮ್ಯಾಟರನ್ನು ಡಿಸ್ಕಸ್ ಮಾಡೋಣ ಸೊ ಇದ್ರೊಳಗೆ ಏನೇನು ಕಲ್ತೀವಿ ಅಂದ್ರೆ ನಾವು ಪ್ರೀವಿಯಸ್ ಆಗಿ ಏನು ಕಲ್ತೀವಿ ರೀ ಬಯಾನ್ಸಿ ವಿಸ್ಕಾಸಿಟಿ ಆಮೇಲೆ ಇದು ಏನು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಪಾಸ್ಕಲ್ಸ್ ಲಾ ಇವೆಲ್ಲ ಕಲ್ತೀವಿ ರೀ ನಾವು ಸೊ ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಏನು ಮಾಡೋಣ ರೀ ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ ಸ್ಟ್ರೀಮ್ಲೈನ್ ಫ್ಲೋ ಟರ್ಬುಲೆಂಟ್ ಫ್ಲೋ ರೆನಾಲ್ಡ್ಸ್ ನಂಬರ್ ಸ್ಟೋಕ್ಸ್ ಲಾ ಇವೆಲ್ಲ ಕಲ್ತೀವಿ ರೀ ನಾವು ಡೆರಿವೇಷನ್ ಆಫ್ ದ ಬರ್ನಾಲೀಸ್ ಥಿಯರಮ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ದ ಬರ್ನಾಲೀಸ್ ಥಿಯರಮ್ ಎಲ್ಲ ಡಿಸ್ಕಸ್ ಮಾಡಿದ್ವಿ ಸರ್ಫೇಸ್ ಟೆನ್ಷನ್ ಡಿಸ್ಕಸ್ ಮಾಡಿದ್ವಿ ಸೊ ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಏನು ಮಾಡೋಣ ರೀ ಮುಂದಿನ ಚಾಪ್ಟರ್ ಸ್ಟಾರ್ಟ್ ಮಾಡೋಣ ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್